ನೀರು ಕೇಟರಿಂಗ್ ಅಲ್ಲಿ ಕೆಲಸ ಮಾಡೋರ್ನ, ಬೇಕರಿಲಿ ಕೆಲಸ ಮಾಡೋರ್ನ, ಹೋಟೆಲ್ ಕೆಲಸ ಮಾಡೋರ್ನ ಗಂಡು ಅಂತಾನೆ ಒಪ್ಪೋದಿಲ್ಲ. ಸಖತ್ತಾಗಿದೆ ನಿಜವಾಗ್ಲು, ಬಾಯಿಗಿಟ್ರೆ ಕರಗ್ತಾ ಇದೆ ಇಡ್ಲಿ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಇಡ್ಲಿ ಬಿಟ್ಟರೆ ಬೇರೆ ಏನೇನು ಸಿಗುತ್ತೆ? ಚಟ್ನಿ ಸ್ವಲ್ಪ ಖಾರ ಅನಿಸ್ತದೆ ನನಗೆ, ಬಟ್ ಸಖತ್ತಾಗಿದೆ. ಇಡ್ಲಿ ಜೊತೆಗೆ ನಿಮಗೆ ಖಾರ ಬಾತು, ಶಾವಿಗೆ ಬಾತು, ಪಲಾವ್ ಸಿಗುತ್ತೆ. ಓನರ್ಗೆ ಮಾತಾಡೋಕ್ಕೆ ಸಮಯನೇ ಇಲ್ಲ, ಅಷ್ಟು ರಶ್ಶು. ನಾನು ಅದು ಯಾರನ್ನೂ ನೋಡಿದೆ, ಹಿಂಗೆ ಕಲ್ಸ್ಕೊಂಡು ತಿಂತಾಯಿದ್ರು ಪೂರ್ತಿ. ಕ್ಲಾಸಿಕ್ ಆಗಿದೆ. ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ನಮಸ್ಕಾರ ಎಲ್ರಿಗೂ. ತುಂಬ ದಿನ ಆಗೋಯ್ತು ವಿಡಿಯೋನ ಮಾಡಿಲ್ಲ, ಮೊದಲನೇದಾಗಿ ಸಾರಿ. ಹಾಗೆ ಇವತ್ತು ನಾನು ಮಲ್ಲೇಶ್ವರಂಗೆ ಬಂದಿದ್ದೀನಿ. ರಾಘವೇಂದ್ರ ಸ್ಟೋರ್ ಗೊತ್ತಲ್ಲ ನಿಮಗೆ? ರಾಘವೇಂದ್ರ ಸ್ಟೋರಲ್ಲಿ ತುಂಬ ಫೇಮಸ್ಸು ಇಡ್ಲಿ ವಡೆ. ಯಾರಿಗಿಡ್ಲಿ 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 ಯಾರಿಗಿಡ್ಲಿ. ರಾಘವೇಂದ್ರ ಸ್ಟೋರ್ ಹೆಸರು ಸಿನಿಮಾ ಕೂಡ ಬಂದಿದೆ, ಇಲ್ಲೇ ನಮ್ಮ ಜಗ್ಗಣ್ಣವ್ರ ಮನೆ ಹತ್ರ. ಗಟ್ಟಿ ಚಟ್ನಿನ ನೀರು ಚಟ್ನಿನ? ನೀರು ಚಟ್ನಿ ಇರೋದೇ ಗಟ್ಟಿ ಚಟ್ನಿ. ಕಾಫಿನ ಟೀನಾ? ಕಾಫಿ. ಕಾಫಿ ಇಲ್ಲ ಟೀ. ಯಾಕೆ? ತುಂಬ ಒಳ್ಳೆ ಇಡ್ಲಿ ವಡೆ ಸಿಗುತ್ತೆ, ಹೋಗಿ ಟೇಸ್ಟ್ ಮಾಡೋಣ ಹೇಗಿರುತ್ತೆ, ಬನ್ನಿ ನೋಡೋಣ. ಇವಾಗ ಎಲ್ಲಿದ್ದೀವಿ ಅಂದರೆ 11th ಮೈನ್ 4th ಕ್ರಾಸು, ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಎದುರುಗಡೆನೇ ನಿಮಗೆ ರಾಘವೇಂದ್ರ ಸ್ಟೋರ್ ಅಂತ. ಸಾವಿರದ 1977ರಲ್ಲಿ ರಾಮನಾಥ್ ಸರ್ ಅನ್ನೋರು ಶುರು ಮಾಡಿದಂತೆ ಹೋಟೆಲು. ತುಂಬ ಫೇಮಸ್ ಹೋಟೆಲು. ಒಂದು 7 ವರ್ಷ ಆಯಿತಾ, 47 ವರ್ಷ ಆಯಿತು. ಇಡ್ಲಿ ವಡೆ ಒಂದು 25 ವರ್ಷ ಬರೀ ಇಡ್ಲಿ ವಡೆ ಮಾತ್ರನೇ ಸರ್ವ್ ಮಾಡ್ಕೊ ಬಂದಿದ್ರಂತೆ. ಇವಾಗ ಶಾವಿಗೆ ಬಾತು, ಇಡ್ಲಿ ವಡೆ, ಉಪ್ಪಿಟ್ಟು, ಕೇಸರಿ ಬಾತು, ರೈಸ್ ಬಾತ್ ಸಿಗುತ್ತೆ. ಹೋಗಿ ನೋಡೋಣ ಹೇಗಿರುತ್ತೆ ಟೇಸ್ಟು, ಬನ್ನಿ ಹೋಗೋಣ. ನಾನಿವಾಗ ಇಡ್ಲಿ ವಡೆ ತೊಗೊಂಡಿದ್ದೀನಿ, 50 ರೂಪಾಯಿ ಅಂತೆ ಒಂದು ಪ್ಲೇಟು. ನೋಡೋಣ ಹೇಗಿದೆ. ಚಟ್ನಿ ನಾವೇ ಹಾಕೋಬೇಕು ಆ ಕಡೆ. ಸಖತ್ತಾಗಿದೆ ನಿಜವಾಗ್ಲು, ಬಾಯಿಗಿಟ್ರೆ ಕರಗ್ತಾ ಇದೆ ಇಡ್ಲಿ. ಅಮೇಝಿಂಗ್. ನೀವೆಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾನು ಇಲ್ಲಿ ಬರ್ತಾ ಇರ್ತೀನಿ, ಬಟ್ ಈಗ ಚಟ್ನಿ ಹಾಕೋ ಕೆಲಸ ಮಾಡ್ತಾ ಇದ್ದೀನಿ. ಹೌದು, ಇಲ್ಲಿ. ಹಾಗಾಗಿ ಅದಕ್ಕೋಸ್ಕರ ಒಂದು 6 ತಿಂಗಳಿಂದ ಬರ್ತಾ ಇದ್ದೀನಿ. ಬೆಳಗ್ಗೆ 8ರಿಂದ ಮಧ್ಯಾಹ್ನ 12, ಸಾಯಂಕಾಲ 5ರಿಂದ ರಾತ್ರಿ 8. ಇದು ನನ್ನ ಟೈಮಿಂಗ್ಸು. ನಾನು ಕೆಲಸ ಅಂತೂ ಮಾಡ್ತಾ ಇಲ್ಲ, ಫ್ರೀಯಾಗಿ ಬರ್ತಾ ಇದ್ದೀನಿ. ನನಗೂ ಮನೇಲಿ ಟೈಮ್ ಪಾಸ್ ಆಗೋಲ್ಲ. ಹಾಂ, ನನಗೂ ಮನೇಲಿ ಟೈಮ್ ಪಾಸ್ ಆಗೋಲ್ಲ. ಅದೋಸ್ಕರ ಇಲ್ಲಿ ಬರ್ತೀನಿ. ಹೋಗುವಾಗ ಒಂದು ನಾಷ್ಟ ಗೀಷ್ಟ ಮಾಡ್ಕೊಂಡು ಹೋಗ್ತೀನಿ. ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಇದು? ಬೆಳಗ್ಗೆ 6ಕ್ಕೆ ಓಪನ್ ಆಯಿತು, ಬಟ್ ನಾನು ಬರೋದು 8. 8ರಿಂದ 12. ಮಧ್ಯಾಹ್ನ ಸಾಯಂಕಾಲ 5ರಿಂದ ರಾತ್ರಿ 8. ಏನೇನು ಜನ ಇಲ್ಲಿ ಜಾಸ್ತಿ ಯಾವುದನ್ನು ಇಷ್ಟಪಡ್ತಾರೆ? ಶಾವಿಗೆ ಬಾತು, ಇಡ್ಲಿ ವಡ ಜಾಸ್ತಿ ತಗೊಳ್ಳೋದು. ಅದನ್ನೇ ಬೇಕಂತಾರೆ ಅವರು.
ನಾವು ಈ ಚಟ್ನಿ ಹಾಕೊಂಡು ನಿಲ್ತೀವಲ್ಲ ನಮ್ಗೆ ಗೊತ್ತಾಗುತ್ತೆ ಏನು ಬರುತ್ತೆ ಜಾಸ್ತಿ. ಇಡ್ಲಿ ಮಾತ್ರ ಭಾಳ ಅದ್ಭುತವಾಗಿದೆ. ಇಡ್ಲಿ ವಡೆ ಮತ್ತು ಶಾವಿಗೆ ಬಾತ್. ಏನಾಗುತ್ತೆ ಅಂದರೆ ಅಲ್ಲಿ ಒಂದು 5-6 ಜನ ಆದರೆ ರಸ ಆಗುತ್ತೆ. ಚಟ್ನಿ ಅವರೇ ಹಾಕಬೇಕು. ಹಾಕುವಾಗ ಎಲ್ಲನೂ ಕೈ ತೆಗೆದು ಒಬ್ಬ ಮೈ ಮೇಲೆ ಬೀಳುತ್ತೆ, ಆ ಕಡೆ ಹೋಗುತ್ತೆ, ಈ ಕಡೆ ತೊಂದರೆ. ಮತ್ತು ಜನ ಕೂಡ ಜಾಸ್ತಿ ಕೊಡಿ ಸರ್ ನಮ್ಗೆ ಕೊಡಿ ಅಂತಾರೆ. ಆವಾಗ ಯಾವ ಪ್ರಾಬ್ಲಮ್ ಬೇಡ ಅಂತ ಚಟ್ನಿ ಇಲ್ಲಿ ಶಿಫ್ಟ್ ಮಾಡೋದಕ್ಕೆ. ನನ್ನ ಹೆಸರು ನಾರಾಯಣ ಅಂತ. 1977ರಲ್ಲಿ ಓಪನ್ ಆಯಿತು ರಾಘವೇಂದ್ರ ಸ್ಟೋರ್. ರಾಘವೇಂದ್ರ ಸ್ಟೋರ್ ಅಂದರೆ ಅವ್ರ ಮಗ ರಾಘವೇಂದ್ರ ಭಕ್ತರು, ಅದಕ್ಕೆ ರಾಘವೇಂದ್ರ ಸ್ಟೋರ್ ಅಂತ ಇಟ್ಬಿಟ್ಟಿದ್ದಾರೆ. ಏನೇನು ಸ್ಪೆಷಲ್ ಸರ್ ಇಲ್ಲಿ? ಇಲ್ಲಿ ಇಡ್ಲಿ ವಡೆ ಸ್ಪೆಷಲ್. ಮೊದಲಿಂದ ಬರೀ ಇಡ್ಲಿ ವಡೆ ಇತ್ತು, ಇವಾಗ ಒಂದು 4-5 ಐಟಮು ಎಕ್ಸ್ಟ್ರಾ ಆಗಿದೆ. ಎಲ್ಲ ತುಂಬ ಚೆನ್ನಾಗಿದೆ. ಬರೀ ಇಡ್ಲಿ ವಡೆ ಮಾತ್ರ? ಓನ್ಲಿ ಇಡ್ಲಿ ವಡೆ ಮಾತ್ರ ಇಟ್ಟಿಲ್ಲಿ. ಇವಾಗ 25 ವರ್ಷ ಬರೀ ಇಡ್ಲಿ ವಡೆ ಮಾತ್ರ. ಬರೀ 25 ವರ್ಷ ಬರೀ ಇಡ್ಲಿ ವಡೆ ಮಾತ್ರ ಸಿಗ್ತಾ ಇತ್ತಂತೆ. ಈಗ ಒಂದು 20 ವರ್ಷ 22 ವರ್ಷ ಆಯ್ತು. ಈಗ ಇನ್ನೊಂದು 5-6 ಐಟಮ್ ಸೇರಿಸಿದ್ವಿ. ಖಾರ ಬಾತು, ಕೇಸರಿ ಬಾತು, ಶಾವಿಗೆ ಬಾತು ಇದೆಲ್ಲ ಸೇರಿಸ್ಕೊಂಡಿದ್ವಿ. ಎಲ್ಲ ತುಂಬ ಚೆನ್ನಾಗಿದೆ. ಬೆಳಿಗ್ಗೆ ಎಷ್ಟು ಗಂಟೆ ಓಪನ್ ಮಾಡೋದು? ಬೆಳಿಗ್ಗೆ 6ರಿಂದ 2, 4ರಿಂದ 9. ನೀವೇ ಓನರ್? ನಾವೇ ಓನರ್ ನಾವೇ. ಇಲ್ಲ ರಾಮನಾಥನವರು ಪಾಪ ಅವರು ತೀರೋದ್ರು, ಬಟ್ ಅವರೇ ಇದರಲ್ಲೇ ಇರೋದಲ್ಲು. ನಾವೇ ಸೆಲೆಬ್ರಿಟಿಗಳು ಯಾರು ಬರ್ತಾರೆ ಇಲ್ಲಿ? ಜಗ್ಗೇಶ್ ಸರ್ ಮನೆ ಹತ್ರ ಜಗ್ಗೇಶ್ ಸರ್ ಬರ್ತಾರೆ. ನಮ್ಮ ಹೆಸರಿದ್ದು ಒಂದು ಪಿಕ್ಚರ್ ತೆಗೆದಿದ್ದಾರೆ. ರಾಘವೇಂದ್ರ ಸ್ಟೋರ್ ಅಂತ ಸಿನಿಮಾನೇ ಇದೆ ಹೋಟೆಲ್ ಹೆಸರಲ್ಲಿ, ಅದು ಕೂಡ ಇತ್ತು. ಮತ್ತು ಎಲ್ಲರೂ ಬರ್ತಾರೆ ಹೆಚ್ಚು ಕಮ್ಮಿ. ಮೊನ್ನೆ ಪುನೀತ್ ಅವರ ಮಿಸಸ್ ಬಂದಿದ್ದರು, ಅಶ್ವಿನಿ ಮೇಡಮ್ ಬಂದಿದ್ದರು. ಅಂದರೆ ತುಂಬ ಎಲ್ರಿಗೂ ಗೊತ್ತಾಗ್ತಾರೆ. ಗೊತ್ತಿರಲಿಲ್ಲ. ಮಂಗಳವಾರ ರಜೆ. ದೋಸೆ ಕೆಲಸಗಾರ ಸ್ವಲ್ಪ ರಜೆಗೆ ಹೋಗಿದ್ದಾರೆ, ಹಾಗಾಗಿ ಓಪನ್ ಆಗಿಲ್ಲ. ಚೆನ್ನಾಗಿದೆ. ಯಾವಾಗಿಂದ ಬರ್ತಾ ಇದ್ದೀರಾ? ನಿಮಗೆ ನಾವು ಇಲ್ಲಿ ಇಲ್ದಾಗೆಲ್ಲ ತಿನ್ಕೊಂಡು ಹೋಗ್ತಾ ಇರೋದು. ಚೆನ್ನಾಗಿದೆ. ಫಸ್ಟ್ ಟೈಮ್ ಬರ್ತಾ ಇರೋದು, ಚೆನ್ನಾಗಿದೆ. ಸೊ ನೋಡಿದ್ರಲ್ಲ, ಇವತ್ತು ರಾಘವೇಂದ್ರ ಸ್ಟೋರ್ ಹತ್ರ ಬಂದಿದ್ದೆ, ನಿಮಗೂ ಕೂಡ ತೋರಿಸಿದ್ದೀನಿ. ತುಂಬ ಚೆನ್ನಾಗಿತ್ತು ಟಿಫನು. ನಾನು ಇಡ್ಲಿ ವಡೆ ಮಾತ್ರ ತೊಗೊಳಕ್ಕಾಗಿದ್ದು, ಎಲ್ಲನೂ ತಿನ್ನೋಕ್ಕಾಗಲ್ವಲ್ಲ. ನನಗೆ ಇನ್ನೊಂದು ತುಂಬ ಖುಷಿಯಾಗಿದ್ದು ಏನಂದರೆ, ಸರ್ ಇಲ್ಲಿ ಡೈಲಿ ಬರ್ತಾರಂತೆ, ಫ್ರೀ ಸರ್ವಿಸ್. ಮನೇಲಿ ಕೂತ್ಕೊಂಡು ಏನು ಮಾಡೋದು, ಅದಕ್ಕೆ ಫ್ರೀಯಾಗಿ ಇರ್ತೀನಲ್ಲ, ಬರ್ತೀನಿ ಅಂತ ಹೇಳಿದ್ರು. ಅದು ನನಗೆ ಭಾಳ ಖುಷಿ ಆಯಿತು. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್.